ನಿರ್ದೇಶನದ ಮುಂದೆ ಒಬ್ಬ ನಿರ್ದೇಶಕ ನಟನನ್ನ ಹಿಂದೆ ಹಾಕಿದ್ನಾ? ಹೌದು ಹೌದು. ಇನ್ನು ಯಾಕೋ ನೀನು ನಿರ್ದೇಶನ ಮಾಡ್ತೀಯಾ ಅಂತ ತುಂಬ ಜಗಳ ಆಡಿದ್ದಿದೆ ನನ್ನ ಜೊತೆ. ಒಂದು ಒಳ್ಳೆ ಪಾತ್ರಗಳನ್ನು ಮಾಡ್ಬೋದಾಗಿತ್ತು ಅಂತ ಅನ್ಸುತ್ತೆ. ತುಂಬ ಜನ ನಮಗೆ ಪ್ರೇಕ್ಷಕರಿಲ್ಲ. ದುಡಿಬೇಕು ಅಂತ ಹವ್ಯಾಸಿ ರಂಗಭೂಮಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದುಡಿಮೆ ಇಲ್ಲ ಅಲ್ಲಿ. ನಟರಿಲ್ಲದೆ ಬರೀ ಟೆಕ್ನಿಕಲ್ ನಾವು ಮಾಡ್ಕೊಂಡು ಹೋದ್ರೆ ಕೆಲಸ ಆಗಲ್ಲ. ಎಷ್ಟು ಖುಷಿಯಾಗಿ ಬಂದು ಭಾಗವಹಿಸಿ ನಾಟಕಗಳು ಮಾಡ್ತಾರೆ ಅಂದ್ರೆ ಆಶ್ಚರ್ಯ ಆಗೋಗುತ್ತೆ. ಸಾಧ್ಯನೇ ಇಲ್ಲ ನೀವು ಅದನ್ನ ಯೋಚನೆ ಮಾಡೋದಕ್ಕೆ. ಯಾವ್ದಾದ್ರು ಒಂದು ಕಲೆಯನ್ನ ನಾವು ಹೊಂದಿರಬೇಕು ಅಂತ ನನ್ನ ಒಂದು ಆಸೆ. ಪಿ ವಿ ರಾಜಾರಾಮ್ ಅವರನ್ನ ನಾವು ಅಜಿತನ ಸಾಹಸಗಳು ಸುಮಾರು ಹಿಂದೆ ಒಂದು ಕ್ಯಾಪ್ ಅಲ್ವಾ ಸರ್? ಹೌದು, ಕ್ಯಾಪ್, ಪೈಪು, ಶರ್ಲಾಕ್ ಹೋಮ್ಸ್, ಕನ್ನಡದ ಶರ್ಲಾಕ್ ಹೋಮ್ಸ್. ಆಮೇಲೆ ನಾಟಕಗಳಲ್ಲಿ ನೀವು ಮಾಡಿದ್ದೀರಿ ಅಂತ ಹೇಳಿದ್ರು. ಆ ಥರದ ಮುಖ್ಯ ಪಾತ್ರವನ್ನ ನಿರ್ವಹಿಸಿದ್ದು ಕಡಿಮೆ ಆಯ್ತಾ ಸರ್? ಅಂದ್ರೆ ನಿರ್ದೇಶನದ ಮುಂದೆ ಒಬ್ಬ ನಿರ್ದೇಶಕ ನಟನನ್ನ ಹಿಂದೆ ಹಾಕಿದ್ನಾ? ಹೌದು ಹೌದು. ನಾನು ಈ ಕಲಾಗಂಗೋತ್ರಿಯ ಜವಾಬ್ದಾರಿಯಿಂದಾಗಿ ಏನಾಯ್ತು ಅಂದ್ರೆ ನಾಟಕ ರೋಲ್ ಮಾಡಕ್ ಹೋಗ್ತಿರ್ಲಿಲ್ಲ, ಮಾಡಲಿಲ್ಲ. ಆದ್ರೂ ಕೆಲವು ಕಡೆ ಈಗ ನೋಡಿ, ಉದಾಹರಣೆಗೆ ಸಿ ಜಿ ಕೃಷ್ಣಸ್ವಾಮಿ ಅಂತ ಕನ್ನಡದ ಒಬ್ಬ ದೊಡ್ಡ CGK ದೊಡ್ಡ ನಿರ್ದೇಶಕರು. ಅವರು ನೀನು ನಾಟಕ ಮಾಡಬೇಕು, ನೀನು ರೋಲ್ ಮಾಡ್ಬೇಕು ಕಣ, ನೀನು ಯಾಕೋ ನೀನು ನಿರ್ದೇಶನ ಮಾಡ್ತೀಯಾ ಅಂತ ತುಂಬ ಜಗಳ ಆಡಿದ್ದಿದೆ ನನ್ನ ಜೊತೆ. ನಾಟಕ ಮಾಡ್ಬೇಕು ನೀನು, ಯು ಶುಡ್ ಆ್ಯಕ್ಟ್, ನೀನು ನಟ ಕಣ ನೀನು ಅಂತ. ಅವರ ಕತ್ತಾಲೆ ಬೆಳೆದಿಂಗಳ ಪುಸ್ತಕದಲ್ಲಿ ಅದ್ರ ಬಗ್ಗೆ ಬರೆದಿದ್ದಾರೆ, ನನ್ನ ಬಗ್ಗೆ ಬರೆದಿದ್ದಾರೆ. ಬೇಸರ ಆಗುತ್ತಾ? ಆಗುತ್ತೆ, ಬೇಸರ ಆಗುತ್ತೆ. ಯಾಕೆಂದ್ರೆ ನಾನು ಕೂಡ ಒಂದು ಒಳ್ಳೆ ಪಾತ್ರಗಳನ್ನು ಮಾಡ್ಬೋದಾಗಿತ್ತು ಅಂತ ಅನ್ಸುತ್ತೆ. ಆದರೆ ಇದು ಒಂದು ತಂಡವನ್ನು ಕಟ್ಕೊಂಡು ನನ್ನ ಜೊತೆ ಇರತಕ್ಕಂಥ 50-100 ಜನದ ಜೊತೆ ಒಂದು ತಂಡವನ್ನು ಕಟ್ಟಿದ್ದೀನಲ್ಲ, ಅದು ಒಂದು ಖುಷಿ ಆಗುತ್ತೆ. ಅವಾಗ ಒಂದು ಸುಲ್ತಾನ್ ಟಿಪ್ಪು ಅಂತ ಒಂದು ನಾಟಕ ಮಾಡಿಸಿದ್ರು. ನೀಗಿಕೊಂಡ ಸಂಸ ಅಂತ ಒಂದು ನಾಟಕ ಬರ್ಸಿದ್ರು. ನೀನೇ ಮಾಡಬೇಕು ಅಂತ ಹೇಳಿದ್ರು. ನಾನು ಮಾಡೋಕ್ಕಾಗಲಿಲ್ಲ, ಅದನ್ನು ಬಿಟ್ಟೆ. ಅದಕ್ಕೊಂದಿಷ್ಟು ಜಗಳ ಆಯಿತು. ಆಮೇಲೆ ಸುಲ್ತಾನ್ ಟಿಪ್ಪು ಅಂತ ಒಂದು ನಾಟಕ ಬರ್ಸಿದ್ರು. ಶಿವಪ್ರಕಾಶ್, ನಮ್ಮ ನಾಡಿನ ಹೆಸರಾಂತ ನಾಟಕಕಾರ ಶಿವಪ್ರಕಾಶ್ ಅವ್ರು ಬರೆದಿದ್ದದು. ನಡೀತಾ ಇತ್ತು, ರಿಹರ್ಸಲ್ ನಡೀತಾ ಇತ್ತು. ರಿಹರ್ಸಲ್ ಅವರು ಬರೋರು, ನಾಟಕಕಾರರು ಬಂದು ಕೂತ್ಕೊಳ್ಳೋರು, CGK ಇರೋರು. ರಿಹರ್ಸಲ್ ನಡೀತಾ ಇತ್ತು. ನಾಳೆ ಇನ್ನೊಂದು ಸೀನ್ ಬರ್ಕೊಂಬರೋರು. ನಾನು ಪಾತ್ರ ಮಾಡಿದ್ದು ಮೀರ್ ಸಾದಿಕ್, ಟಿಪ್ಪು ಅಲ್ಲ, ಹೀರೋ ಅಲ್ಲ, ವಿಲನ್ ಪಾತ್ರ. ನಾನು ಇದ್ದುದಲ್ಲಿ ಆಂಟಿ ಖಳನಾಯಕನ ಪಾತ್ರದಲ್ಲಿ. ನನ್ನ ಅಭಿನಯ, ನನ್ನ ಮೂಮೆಂಟು, ನನ್ನ ಮಾತು, ನನ್ನ ನಟನೆ ನೋಡಿ ದಿನಕ್ಕೆ ಒಂದೊಂದು ಬೇರೆ ಸೀನ್ ಬರ್ಕೊಂಬರೋರು ಶಿವಪ್ರಕಾಶ್. ಅದು ಒಬ್ಬ ನಟನಿಗೆ ಕೊಟ್ಟಂತ ಒಂದು ದೊಡ್ಡ ಗೌರವ. ಏನಿಲ್ಲ, ಇಡೀ ನಾಟಕ ಮಾಡಿದ್ವಿ. ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಲ್ಲಿ ಮಿನಿಸ್ಟ್ರಿ ಆಫ್ ಕಲ್ಚರಲ್ಲಿ ಆಗಿದ್ದದು ಸಂಘೀಯ ನಾಟಕ. ಮೈಸೂರಿನಲ್ಲಿ ಫಸ್ಟ್ ಶೋ ಆಯಿತು. ಅದು ನೆಕ್ಸ್ಟ್ ಡೇ ಒಂದು ಸೆಮಿನಾರ್ ಇರುತ್ತೆ. ಸೆಮಿನಾರಲ್ಲಿ ಇದಕ್ಕೆ ನೀವು ಮೀರ್ ಸಾದಿಕ್ ಅಂತ ಹೆಸರಿಡಬೇಕಾಗಿತ್ತು, ಇದು ಟಿಪ್ಪು ಅಲ್ಲ ಅಂತ ಜನರ ಮಾತು. ಆ ಥರದ ಒಂದು ಅಭಿನಯ ಬಂದು ತುಂಬ ಚೆನ್ನಾಗಾಯ್ತು ಅದು ಶೋ. ಅಂದರೆ ನಾನು ಮಾಡಿದೆ ಅಂತ ಅಲ್ಲ, ಬಟ್ ಒಂದು ಬೇರೆ ರೀತಿಯ ಒಂದು ಅಭಿನಯ ಮಾಡಲಿಕ್ಕೆ ಸಾಧ್ಯ ಆಗಿತ್ತು ಅಲ್ಲಿ. ಸೊ ಹಾಗೆ ಆಮೇಲೆ ಜಯಶ್ರೀ ಅವರು ಒಂದು ನೀವು ಮಾಡಬೇಕು ಅಂತೇಳಿ ಒಂದ್ಸಲ ನನ್ನ ಮತ್ತೆ ಗುಡ್ಡೆ ಹಾಕಿ ಸ್ವಲ್ಪ ತರಲೆ. ನಾನು ಒಟ್ಟಾರೆಯಾಗಿ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ ಬಿಡಲ್ಲ, ಏನೋ ಕತೆ ಮಾಡ್ತಾ ಇರ್ತೀನಿ. ಹಂಗಾಗಿ ಅವರು ಲಕ್ಷಾಪತಿ ರಾಜನ ಕತೆ ಅಂತೇಳಿ ಅದೇ ಥರ ಇನ್ನೊಂದು ಸ್ಕೀಮಿಗೆ ಮಾಡಿಸಿದ್ರು. ನನ್ನನ್ನು ಹಾಕಿದ್ರು. ನನಗೆ ಹಾಡು ಬರಲ್ಲ, ಡ್ಯಾನ್ಸ್ ಬರಲ್ಲ, ಬಟ್ ಅವರು ನನಗೆ ಹೇಳ್ಕೊಟ್ಟು ಬೈದು ಮಾಡಿಸಿದ್ರು. ಮೊದಲನೇ ಜೋಗಿ ಮಾಡಿದೆ, ತುಂಬ ಚೆನ್ನಾಗಿ ಬಂತು ಶೋ. ಎರ್ನಾಕುಲಮಲ್ಲಿ ಫಸ್ಟ್ ಶೋ ಆಯಿತು. ಕೊನೆಗೆ ನಿಂತು 5 ನಿಮಿಷ ಕ್ಲಾಪ್ಸು. ನಮಗೊಂದು ಖುಷಿ, ನಾವೇ ಎಲ್ಲರೂ ಒಟ್ಟು ಅವ್ರದ್ದೆಲ್ಲ ಇದೆ ತುಂಬ ಕಾಂಟ್ರಿಬ್ಯೂಷನ್, ಬಟ್ ಐ ವಾಸ್ ಏಬಲ್ ಟು ಡೂ ಇಟ್. ಈ ಥರ ಕೆಲವು ನಾಟಕಗಳನ್ನು ವಿಶೇಷವಾಗಿ ನಾನು ಪಾತ್ರದಲ್ಲಿ ಅಭಿನಯಿಸೋಕ್ಕೆ ಸಾಧ್ಯ ಆಗಿದೆ, ತೃಪ್ತಿ ಇದೆ. ಇನ್ನು ಕೆಲವು ಮಾಡೋಕ್ಕಾಗಿಲ್ಲ ಅಷ್ಟೇ. ಸರ್, ರಂಗ ತಂತ್ರಜ್ಞರು ಕೂಡ ನೀವು ಅಂತ. ಇವಾಗ ತಂತ್ರಜ್ಞಾನ ಅನ್ನೋದು ಆಧುನಿಕತೆಯ ಒಂದು ಇದು. ನಮ್ಮಲ್ಲಿ ಒಂದು ಮಾತು ದೊಡ್ಡವರು ಹೇಳಿದ್ದು ನಾನು ಕೇಳಿದ್ದೆ, ಈ ಯಕ್ಷಗಾನದಲ್ಲೂ ಕೂಡ ತಂತ್ರಜ್ಞಾನ ಅಂದರೆ ಇತ್ತೀಚೆಗೆ ಏನು ರಂಗಭೂಮಿಯಲ್ಲಿ ಲೈಟಿಂಗು, ಸೌಂಡು ಇವುದ್ರದೆಲ್ಲ. ಒಬ್ರು ಹೇಳಿದ್ರು, ಯಕ್ಷಗಾನದಲ್ಲಿ ಕೂಡ ಆ ಹಳೆಯ ದೊಂದಿ ಬೆಳಕಿನಲ್ಲಿ ಅಥವಾ ಗ್ಯಾಸ್ ಲೈಟ್ ಬೆಳಕಿನಲ್ಲಿ ಯಕ್ಷಗಾನ ನೋಡುವ ಖುಷಿ ಈಗ ಇಲ್ಲ. ನಾಟಕಕ್ಕೂ ಅದು ಅನ್ವಯಿಸುತ್ತ? ಇಲ್ಲ. ಯಕ್ಷಗಾನದಲ್ಲಿ ಏನು ಅಂದ್ರೆ ಅದರ ಎಲ್ಲ ಕಾಸ್ಟ್ಯೂಮು, ಕಲರು ಎಲ್ಲ ಆ ಆಂಬರ್ ಲೈಟ್, ಆ ದೊಂದಿ ಬೆಳಕಿಗೆ ಹೊಂದಿಕೊಂಡು ಸಿದ್ಧ ಆಗಿರೋದು. ಅದು ಹೆಚ್ಚು ಮನಸ್ಸಿಗೆ ನಾಟುತ್ತೆ ಅಂತ. ಆಮೇಲೆ
ಒಂದು ಯಕ್ಷ ಲೋಕವನ್ನ, ಬೇರೆ ಲೋಕವನ್ನ, ಗಂಧರ್ವ ಲೋಕವನ್ನ ಸೃಷ್ಟಿ ಮಾಡುತ್ತಾರೆ. ಢಾಳಾಗಿ ಲೈಟ್ ಹಾಕಿ ಮಾಡುವಂಥದ್ದಲ್ಲ. ಅದು ನಮ್ಮ ಹಳೆ ಪರಂಪರೆ ಇದ್ದುದೇ ಹಾಗೆ. ಮೊದಲು ನಮ್ಮ ವೃತ್ತಿ ರಂಗಭೂಮಿಲೂ ದೊಂದಿಗಳಿತ್ತು, ಆಮೇಲೆ ಗ್ಯಾಸ್ ಲೈಟ್ ಬಂತು, ಆಮೇಲೆ ಆಧುನಿಕವಾದ ಲೈಟನ್ನು ಬಳಸಿ ನಾವು ಮಾಡ್ತೀವಿ. ಬಟ್ ಹವ್ಯಾಸಿ ರಂಗಭೂಮಿಗೆ ಇವೆಲ್ಲ ಬಹಳ ತುಂಬ ಚೆನ್ನಾಗಿ ನಮಗೆ ಸಹಕಾರಿನೇ ಆಗಿತ್ತು, ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಒಂದು ಲೊಕೆಯಲ್ಲಿ ಇಲ್ಲಿಗೊಂದು ಸ್ಪಾಟ್ ಹಾಕುವಂಥದ್ದು, ಅಲ್ಲಿಗೊಂದು ಸ್ಪಾಟ್ ಹಾಕುವಂಥದ್ದು, ಮತ್ತೆ ಸೆಂಟರ್ ಲೈಟ್ ಹಾಕುವಂಥದ್ದು, ಮತ್ತೆ ಸೈಕ್ಲೋರಮ ಹಿಂದ್ಗಡೆ ಬಿಳಿ ಪರದೆಯನ್ನ ನಮಗೆ ಬೇಕಾದ ರೀತಿಯಲ್ಲಿ ಎಫೆಕ್ಟ್ಸ್ ಮಾಡಲಿಕ್ಕೆ ಬಳಸುವಂಥದ್ದು. ಹೀಗೆ ಲೈಟಿಂಗ್ ಅಂತೂ ತುಂಬಾ ಪೂರಕವಾಗಿ ರಂಗಭೂಮಿಗೆ ಕೆಲಸ ಮಾಡಿದೆ. ಯಾಕಂದ್ರೆ ಕಾಸ್ಟ್ಯೂಮು ಮತ್ತೆ ಮೇಕಪ್ ಎಲ್ಲ ಓಕೆ, ಮ್ಯೂಸಿಕ್ ಎಲ್ಲ ಓಕೆ, ಬಟ್ ಲೈಟಿಂಗು ಅದು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದೆ. ಆಮೇಲೆ ಇವತ್ತು ಏನೆಲ್ಲ ಸೃಷ್ಟಿಸಬಹುದು ನಾವು ರಂಗದ ಮೇಲೆ, ಅದಷ್ಟಕ್ಕೂ ಒಂದು ವೈಭವೋಪೇತವಾದ ಒಂದು ದೃಶ್ಯವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಬಹಳ ಹೌದೌದು. ಡಿಮ್ಮರ್ ಬಂತು, ಡಿಮ್ಮರ್ ಇತ್ತಿಲ್ಲ, ಒಂದೇ ಥರ ಅದನ್ನು ನಾವು ಈಗ ಎಷ್ಟು ಈ ಒಂದು ರಾತ್ರಿ ಸನ್ನಿವೇಶ ಆಗ್ಬೋದು, ಬೆಳಗಿನ ಸನ್ನಿವೇಶ ಆಗ್ಬೋದು, ಅದಕ್ಕೆ ಎಷ್ಟು ಬೇಕು, 25%, 50% ಅಷ್ಟೇ ಕೊಡ್ಬೋದು. ಆ ಸನ್ನಿವೇಶ ನಿರ್ಮಾಣ ಮಾಡ್ಲಿಕ್ಕೆ ಬೇಕಾದಂಥ ಲೈಟನ್ನು ಕೊಡ್ಬೋದು. ಸೊ ಇವೆಲ್ಲ ನಮ್ಮ ಆಧುನಿಕ ತಂತ್ರಜ್ಞಾನದಿಂದ ಸಹಕಾರಿಯಾಗಿದೆ ಅಂತ. ಬಹಳ ಅದ್ಭುತ ಸರ್. 200 ನಾಟಕಗಳ ನಟನೆ ನಿರ್ದೇಶನದ ಅನುಭವದಿಂದ ಈ ಹೊತ್ತಿನ ರಂಗಭೂಮಿಗಿರುವ ಸವಾಲುಗಳು ಏನು ಸರ್? ಅದು ಹಣಕಾಸು ಇರ್ಬೋದು, ಪ್ರೇಕ್ಷಕರಿರ್ಬೋದು, ನಿಜಕ್ಕೂ ಏನು ರಂಗಭೂಮಿ ಸೇಫ್ ಆಗಿದೆ ಅಂತ ಅನ್ಸುತ್ತೆ? ಇಲ್ಲ, ರಂಗಭೂಮಿ ಅಂದ್ರೇನೆ ಒಂದು ಬಹಳ ಕಡಿಮೆ ಜನ ಇರತಕ್ಕಂಥ ಒಂದು ಇದದು. ತುಂಬ ಜನ ನಮಗೆ ಪ್ರೇಕ್ಷಕರಿಲ್ಲ, ಕಡಿಮೆ ಜನ ಪ್ರೇಕ್ಷಕರು. ಒಂದು 5,000 ಜನನೋ 10,000 ಜನನೋ, ಅಥವಾ ಬೆಂಗಳೂರಿನಲ್ಲಿ ಒಂದು 25,000 ಜನನೋ ಇರ್ಬೋದು ಅಷ್ಟೇ ನಾಟಕ ನೋಡುವಂಥವ್ರು. ನಾವು ಯಾವಾಗಲೇ ಯಾವುದೇ ಒಂದು ಪ್ರದರ್ಶನ ನೋಡೋಕೆ ಹೋದಾಗಲೂ ಅವರವರೇ ಸಿಗ್ತಿರ್ತಾರೆ ನಮಗೆ, ಹಲೋ ಹೇಳ್ಕೊಂಡು ನಮ್ಮ ಪಾಡಿಗೆ ನಾವು ಆನಂದವಾಗಿ ಒಂದು ಕಮ್ಯುನಿಟಿ, ನಮ್ಮದೇ ಒಂದು ಕಮ್ಯುನಿಟಿ ಥರದಲ್ಲಿ ಹಾಗೆ. ಆದರೆ ನಾವು 60-70 ದಶಕದಲ್ಲಿ ನಮ್ಮ ಕಲಾಗಂಗೋತ್ರಿ ತಂಡವನ್ನು ನಾವು ಶುರು ಮಾಡಿದ್ವಿ. ಆವಾಗ ಒಂದು 4-5 ತಂಡಗಳು ವಿಶೇಷವಾಗಿ ಕೆಲಸ ಮಾಡ್ತಾಯಿದ್ರು. ನಟರಂಗ, ರಂಗ ಸಂಪದ, ಆಮೇಲೆ ಕನ್ನಡ ಸಾಹಿತ್ಯ ಕಲಾ ಸಂಘ, ಈ ಥರದ ಅನೇಕ ತಂಡಗಳು ಮಾಡ್ತಿದ್ವು. ಆಮೇಲೆ ಸ್ಪಂದನ ಬಂತು, ಸಮುದಾಯ ಬಂತು, ಈ ಥರದವರು ಅನೇಕ ತಂಡಗಳು ಬಂದು ನಾವು ನಾಟಕಗಳು ಮಾಡ್ತಾಯಿದ್ವಿ. ಆದರೆ ಇವತ್ತು ಒಂದು ವಿಶೇಷವಾಗಿ ತುಂಬ ತಂಡಗಳು, ಒಂದು 50-100 ತಂಡಗಳು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದೆ. IT ಹುಡುಗರು ಮಾಡ್ತಿದ್ದಾರೆ. ಓದಿನ ನಂತರದಲ್ಲಿ ಕೆಲಸ ಮಾಡುವಂಥವ್ರು ಬಂದು ನಾಟಕಗಳು ಮಾಡ್ತಾರೆ. ಅವ್ರವ್ರದ್ದೇ ಆದ ಒಂದು ಸಣ್ಣ ಗುಂಪು ಕಟ್ಕೊಂಡು ನಾಟಕ ಮಾಡ್ತಿದ್ದಾರೆ. ದುಡಿಬೇಕು ಅಂತ ಹವ್ಯಾಸಿ ರಂಗಭೂಮಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ದುಡಿಮೆ ಇಲ್ಲ, ಅಲ್ಲಿ ಏನಿಲ್ಲ. ಆ ಒಂದು ನಾಟಕ ಅವ್ರಿಗೊಂದು ಖುಷಿ ಕೊಡುತ್ತೆ, ಒಂದು ಸಂತೋಷ ಕೊಡುತ್ತೆ. ಈ ರಂಗಭೂಮಿ ಅನ್ನೋದು ಒಂದು ಸ್ವಂತ ಆಸಕ್ತಿಯ ಕ್ಷೇತ್ರ. ಅಲ್ಲಿ ಒಂದು ಸಂತೋಷ ಇದೆ ನಿಮಗೆ, ಆ ಸಂತೋಷಕ್ಕೋಸ್ಕರವಾಗಿ ನೀವು ಕೆಲಸ ಮಾಡ್ತೀರ ಒಬ್ಬ ನಟ. ಆಮೇಲೆ ಇನ್ನೊಂದು, ಇಲ್ಲಿಂದ ಮುಂದೆ ನಾನು ಟಿವಿಗೆ ಹೋಗ್ಬೋದಾ, ಅಲ್ಲಿಂದ ಮುಂದೆ ನಾನು ಸಿನಿಮಾಕ್ಕೆ ಹೋಗ್ಬೋದಾ, ಇದು ಒಂದು ಸಣ್ಣ ಮೆಟ್ಟಿಲು ರಂಗಭೂಮಿ. ಇಲ್ಲಿ ಕಲಿಕೆ ಇದೆ. ಈಗ ಎಷ್ಟೊಂದು ನಮ್ಮಲ್ಲಿ ರಂಗ ಶಾಲೆಗಳಿದೆ, ಆ ಮಕ್ಕಳಿಗೆ ಆ ರಂಗಭೂಮಿಯನ್ನು ಕಲಿಸ್ತಕ್ಕಂಥದ್ದು. ಆ ಕಲಿಕೆಯನ್ನು ಕಲ್ತ್ಕೊಂಡ್ಬಂದು ಅವ್ರು ಇಲ್ಲಿಗೆ ಬರ್ತಾರೆ, ಇಲ್ಲಿ ರಂಗಭೂಮಿಲಿ ಕೆಲಸ ಮಾಡ್ತಿರ್ತಾರೆ. ಕೆಲವರು ಇವತ್ತು ನಮಗೆ 2ನೇ ಒಂದು ಇದು ಅಂದರೆ TV ಸೀರಿಯಲ್ಸ್, ಅದು ದೊಡ್ಡ ಕ್ಷೇತ್ರ, ಅದು ಅವಕಾಶ ಕೊಟ್ಟಿದೆ ತುಂಬ. ಮುಂಚೆ ಸಿನಿಮಾ ಮಾತ್ರ ಇರ್ತಾ ಇತ್ತು, ರಾಜ್ಕುಮಾರ್ ಅವ್ರ ಕಾಲದಲ್ಲಿ. ಇಷ್ಟೊಂದು ಚಾನೆಲ್ಗಳ, ಇಷ್ಟೊಂದು ಸೀರಿಯಲ್, ಅದಷ್ಟು ಜನ ಬೇಕಲ್ಲ, ಅಭಿನಯ ಮಾಡ್ಲಿಕ್ಕೆ ಜನ ಬೇಕು. ಆಮೇಲೆ ತೆರೆ ಹಿಂದೆ ಪಕ್ಕ ಬರೀಲಿಕ್ಕೆ, ಸಾಹಿತ್ಯ ಬರೀಲಿಕ್ಕೆ, ಎಲ್ಲದಕ್ಕೂ ಜನ ಬೇಕು. ಅದನ್ನ ಈ ರಂಗಭೂಮಿಯಿಂದ ಮೂಲಕವಾಗಿ ಕೆಲವರೆಲ್ಲ ಹೋಗಿ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅದೊಂದು ಜೀವನ ಆಯಿತು. ಮೊದಲು ರಂಗಭೂಮಿಯಿಂದ, ವೃತ್ತಿ ರಂಗಭೂಮಿಯಿಂದ ಸಿನಿಮಾ ದೊಡ್ಡದು. ಮಧ್ಯದಲ್ಲಿ ನಮಗೊಂದು TV ಸಿಕ್ಕಿರೋದ್ರಿಂದ ತುಂಬಾ ಜನ ಅದರಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಅನೇಕ ಜನ ರಂಗಭೂಮಿಯಿಂದ ಟಿವಿಯಿಂದ ಸಿನಿಮಾ ಹೀಗೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಆದರೂ ಇದೊಂದು ರೀತಿಯ ಸ್ವಂತ ಆಸಕ್ತಿಯಿಂದ ಮಾಡುವಂಥ ಕೆಲಸ. ಎಲ್ಲಿವರೆಗೂ ನಮಗೆ ಖುಷಿ ಇದೆ ಅಲ್ಲಿವರೆಗೂ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆಮೇಲೆ ಆಗಲ್ಲ, ಬಿಟ್ಟು ಹೋಗ್ತಿರ್ತಾರೆ, ಅವರು ಪಾಡಿ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಕೆಲವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ, ಟ್ರಾನ್ಸ್ಫರ್ ಆಗಿ ಹೋಗುತ್ತೆ, ಬೇರೆ ಕಡೆ ಹೊರಟೋಗ್ತಾರೆ, ಮತ್ತೆ ಮಾಡೋಕ್ಕಾಗಲ್ಲ. ಇನ್ನೊಂದ್ಸಲ ಕೆಲವು ಆರೋಗ್ಯ ದೃಷ್ಟಿಯಿಂದ ಮಾಡೋಕ್ಕಾಗಲ್ಲ. ಈ ಥರದ್ದು ಏನೇನೋ ಸಣ್ಣ ಪುಟ್ಟ ಕಾರಣಕ್ಕಾಗಿ ನಾಟಕಗಳು ಮಾಡೋಕ್ಕಾಗಲ್ಲ. ಹಾಗಾಗಿ ಎಷ್ಟು ದಿನ ನಮ್ಗೆ ಆಸಕ್ತಿ ಇದೆ,
ಅಷ್ಟು ಎಲ್ಲಿವರೆಗೆ ನಮಗೆ ಖುಷಿ ಇದೆ ಅಲ್ಲಿವರೆಗೂ ರಂಗಭೂಮಿ ಕೆಲಸ ಮಾಡ್ಬೋದು, ಮಾಡ್ತಾ ಇರಬೇಕು, ಅದು ಮುಖ್ಯ. ಇಲ್ಲ ಅಂದ್ರೆ ನಾಟಕ ನೋಡೋದು ಇರುತ್ತಲ್ಲ, ಅದೊಂದು ಖುಷಿಯ ಸಂದರ್ಭ, ಅದನ್ನ ನೋಡ್ಬೋದು. ಈಗ ನಾನೇ 55 ವರ್ಷದಿಂದ ಯಾಕಪ್ಪ ಮಾಡ್ತಿದ್ದೀನಿ ಅಂತ ಅನ್ನೋರಿದ್ದಾರೆ, ಏನ್ ಬೇರೆ ಬದುಕಿಲ್ವ ನಿಂಗೆ ಅನ್ನೋರಿದ್ದಾರೆ, ತುಂಬಾ ಜನ ಅಂದಿದ್ದಾರೆ. ಇದೇ ಮಾಡ್ತಾ ಬಂದಿದೆಯಲ್ಲ, ಆದ್ರೆ ಅದ್ರಲ್ಲಿ ನನಗೊಂದು ಖುಷಿ ಇದೆ, ಒಂದು ಸಂತೋಷ ಇದೆ. ನನ್ನ ಸುತ್ತ ನನ್ನ ಸ್ನೇಹಿತರ ಜೊತೆ ನಾನು ಒಡನಾಟ ಮಾಡಿಕೊಂಡು ಒಂದು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಇದೆ, ಅದು ಬಹಳ ಖುಷಿ. ಅದು ರಂಗಾಯಣ ಬಹುಶಃ ಕನ್ನಡ ರಂಗಭೂಮಿಯ ಕಲಾವಿದರಿಗೆ ಅಥವಾ ಕಲಾವಿದರನ್ನ ತಯಾರು ಮಾಡುವ ಒಂದು ದೊಡ್ಡ ಒಳ್ಳೆಯ ಕಲ್ಪನೆ. ಅದು ನಿರ್ದೇಶಕರಾಗಿ ಕೆಲಸ ಮಾಡಿದ್ರಿ ಮೈಸೂರಲ್ಲಿ, ಅಲ್ಲಿ ಕಲಾವಿದರಿಗೆ ಏನೋ ಸಣ್ಣ ಅನಾನುಕೂಲ ಆಗ್ತಾ ಇದೆ ಅಂತ ಹೇಳಿದಾಗ ಪ್ರತಿಭಟನೆಗೆ ಕೂತ್ರಿ. ಈ ಎಲ್ಲವನ್ನ ಹೇಗೆ ನೋಡ್ತೀರಿ ಸರ್? ಇದು ನಿಮ್ಗೆ ಅಲ್ಲಿ ಅನ್ಯಾಯ ಆಯಿತು. ಅದು ತಪ್ಪು ಮಾಡಿದ್ದು, ಅದೇ ನಮ್ಮದೇ ಸರ್ಕಾರ ಇತ್ತು, ಆದದ್ದು ತಪ್ಪು, ಅಲ್ಲಿ ತಪ್ಪಾಯಿತು. ನಾನು ಅಸಹಾಯಕ ಅಲ್ಲಿ ಅವಾಗ ಎಲ್ಲ ಪ್ರೊಟೆಸ್ಟ್ ಮಾಡಿದ್ವಿ. ಬಟ್ ಆದರೂ ಅದು ಮೇಲಿನವ್ರಿಗೆ ಅದು ಸರಿ ಅಂತ ಅನ್ನಿಸ್ಲಿಲ್ಲ, ತೆಗೆದಾಕಿದ್ರು ನನ್ನ ನಿರ್ದೇಶಕ ಸ್ಥಾನದಿಂದ. ಬೇಜಾರೇನಿಲ್ಲ. ಮತ್ತೆ ನನ್ನ ಇನ್ನೊಂದ್ಸಲಿ ಬಂದಾಗ ನಾನು ಕರೆದಿದ್ರು, ಹೋಗಿದ್ದೆ. ನನಗೆ ರಂಗಾಯಣದ ಬಗ್ಗೆ ಏನೂ ದ್ವೇಷ ಇಲ್ಲ, ಅದೊಂದು ಯಾವುದೋ ಒಂದು ವ್ಯವಸ್ಥೆನಲ್ಲಿ ನಾನು ಇದ್ದೆ, ಅದು ತೆಗೆದಾಕಿದ್ರು ಆಯಿತು. ಅದು ಒಂದು ದೃಶ್ಯ, ನಾಟಕದಲ್ಲಿ ಒಂದು ದೃಶ್ಯ ಆಗೋಯ್ತು. ಮುಂದೆ ಒಳ್ಳೆ ದೃಶ್ಯ ಇದೆ, ಹೋಗ್ತಾ ಇದ್ದೆ, ಹೋಗಿ ಬಂದು ಇವತ್ತಿಗೂ ಕೆಲಸ ಮಾಡ್ತೀನಿ. ರಂಗಾಯಣದ ಬಗ್ಗೆ ತುಂಬ ಆಸಕ್ತಿ, ಯಾಕೆಂದ್ರೆ ಕನಸು ಕಟ್ಟಿದ್ರು ಬಿ ವಿ ಕಾರಂತರು, ಭಾಳ ದೊಡ್ಡ ಕನಸು ಕಟ್ಟಿ ಆ ಹುಡುಗರನ್ನೆಲ್ಲ ಸೇರಿಸಿ ಟ್ರೈನಿಂಗ್ ಕೊಟ್ಟು ತುಂಬ ಚೆನ್ನಾಗಿ ಒಳ್ಳೆ ನಟರುಗಳನ್ನ ತಯಾರು ಮಾಡಿ ಪ್ರದರ್ಶನ ಆಗುವಂತ. ಕಾರಂತರ ಕನಸು ರಂಗಾಯಣದ ಮೂಲಕ ಇವತ್ತಿನವರೆಗೂ ಅದು ನಿಜಕ್ಕೂ ಸರಿಯಾದ ರೀತಿಯಲ್ಲಿ ನನಸಾಗ್ತಾ ಇದೆ? ಇಲ್ಲ, ಈಗ ಅದು ಮುಗೀತು. ಕಾರಂತರ ಕನಸು ಮುಗಿದೋಯ್ತು. ಯಾಕೆಂದ್ರೆ ಆ ಒಂದು ಟ್ರೈನಿಂಗ್ ಆಗಿದ್ದಂಥ ಒಬ್ಬ ಅದ್ಭುತವಾದ ನಟರ ಸಮೂಹ ಇಲ್ಲ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಎಲ್ಲ ರಿಟೈರ್ ಆಗ್ತಾರಲ್ಲ, ಅದೊಂದು ಕಾಲ. ಕಲಾವಿದರನ್ನು ಹುಟ್ಟ ಹಾಕಿಲ್ವಾ? ಹೊಸ ಕಲಾವಿದರು ಬರ್ತಾರೆ, ಆದ್ರೆ ಆ ಒಂದು ರಿಚ್ ಅನುಭವ ಬೇಕಲ್ಲ, ಅನುಭವ ಇರೋ ನಟರು ಸಿಗೋದಿಲ್ಲ. ಈಗ ಉದಾಹರಣೆಗೆ ಯಕ್ಷಗಾನದಲ್ಲಿ ಏನಾಗುತ್ತೆ ಅಂದ್ರೆ ಅವರು ಅದೊಂದು ವ್ಯವಸಾಯ ಅಂತೇಳಿ ಮಾಡ್ತಾ ಬರ್ತಿರ್ತಾರೆ. ಆ ನಟರುಗಳು ಅಲ್ಲೇ ಇರ್ತಾರೆ, ಒಂದು 6 ತಿಂಗಳು ಇಲ್ಲಿ ಇರ್ತಾರೆ, 6 ತಿಂಗಳು ಮನೆಗೆ ಹೋಗ್ತಾರೆ, ಬೇಕು ಅಂದಾಗ ಅವ್ರನ್ನೆಲ್ಲ ಸೇರಿಸ್ಕೊಂಡು ಮಾಡ್ಬಿಡ್ಬೋದು. ಆದ್ರೆ ಇಲ್ಲಿ ನಮ್ಮಲ್ಲಿ ಹವ್ಯಾಸ ರಂಗಗಳು ಆ ಥರ ಸಿಗೋದಿಲ್ಲ. ಅವ್ರನ್ನೆಲ್ಲ ಒಟ್ಟಾಗಿ ಅಲ್ಲಿದ್ದು ಸರ್ಕಾರದ ಮೂಲಕ ಸಹಾಯದಿಂದ ಅವರು ಇದ್ದು ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ಅದು ಈಗ ಸರ್ಕಾರದ ವ್ಯವಸ್ಥೆ, 60 ವರ್ಷ ಆದಮೇಲೆ ಅವರು ರಿಟೈರ್ ಆಗಬೇಕು, ರಿಟೈರ್ ಆಗಿ ಮನೆಗೆ ಹೋಗ್ತಾ ಇದ್ದಾರೆ, ಆ ಅನುಭವ ಅವ್ರ ಜೊತೆ ಹೋಗ್ತಾ ಇರುತ್ತೆ. ಹೊಸಬರನ್ನ ತಗೊಂಡು ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಅನುಭವದ ಮೂಲಕವಾಗಿ ಪಾತ್ರಗಳನ್ನು ಮಾಡುವ ಸಾಧ್ಯತೆಗಳು ಕಡಿಮೆ ಆಗದು. ಅದು ಸಹಜ ಕೂಡ. ಈಗ ನಮ್ಮಲ್ಲೇ ನಮ್ಮ 55 ವರ್ಷದ ಕಲಾ ಗಂಗೋತ್ರಿ ತಂಡ ಅಂತ ನಾವು ಹೇಳ್ತೀವಿ. ಆದರೆ ಪ್ರತಿಯೊಂದು ನಾಟಕಕ್ಕೂ ಹೊಸಬರನ್ನ ಸೇರಿಸ್ತಾ ಇರ್ತೀವಿ. ಹೊಸ ಹುಡುಗರು ಬರ್ತಿರ್ತಾರೆ, ಹಳಬರು ಹೋಗ್ತಿರ್ತಾರೆ, ಹೊಸಬರು ಬರ್ತಾರೆ. ಹೊಸಬರಿಗೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಕಲಾ ಗಂಗೋತ್ರಿ 55 ವರ್ಷ ಕಣೆ ಅಲ್ಲ, ಅವ್ನು ನೆನ್ನೆ ಮೊನ್ನೆ ಬಂದವನು, ಅವ್ನಿಗೆ ಹೇಳ್ಕೊಡ್ಬೇಕು, ಅವನಿಗೆ ಕಲಿಸ್ಬೇಕು, ಕಲಿಸಿ ಅವನ್ನ ಬೆಳೆಸ್ಕೋಬೇಕು. ಅವನಿಗೆ ಹೇಳ್ಕೊಟ್ಟು ಮಾಡುವಷ್ಟೊತ್ತಿಗೆ 25 ವರ್ಷ ಆಗಿರುತ್ತೆ. ಹಾಗೆ ಪ್ರತಿಯೊಂದು ಸಂದರ್ಭದಲ್ಲೂ ಹೊಸ ನಟರು ಬರ್ತಿರ್ತಾರೆ, ಅವ್ರಿಗೆ ಕಲಿಸ್ತಾ ಇರ್ತೀವಿ. ಒಂದಿಷ್ಟು ದಿನ ಇರ್ತಾರೆ, ಒಂದಿಷ್ಟು ದಿನ ಹೊಟ್ಟೋಗ್ತಾರೆ. ಹಾಗೆ ನಿರಂತರವಾಗಿ ಈ ಕೆಲಸ ನಡೀತಾ ಇರುತ್ತೆ. ಕಲಿಕೆ, ಪ್ರದರ್ಶನ, ಅದರಲ್ಲಿ ಕೆಲವು ಸಲ ಒಳ್ಳೆ ಪ್ರದರ್ಶನ ಆಗುತ್ತೆ, ಕೆಲವು ಸಲ ಒಳ್ಳೆ ಪ್ರದರ್ಶನ ಆಗಲ್ಲ, ಈ ಥರ ನಡೀತಾ ಇರುತ್ತೆ. ಸೊ ರಂಗಾಯಣದಲ್ಲೂ ಹಾಗೇನೆ. ಅದು ಒಂದು ಕಾರಂತರು ಕಟ್ಟಿದ್ರು, ಒಂದು ಯಾವುದೋ ಒಂದು ಅವರು NSDನಲ್ಲಿ ಏನು ಆಶೆಗಳನ್ನ ಇಟ್ಕೊಂಡು ಅಲ್ಲಿ ರೆಪರೇಟರಿಗಳು ಮಾಡಿದ್ರು. ಆಮೇಲೆ ರಂಗಮಂಡದಲ್ಲಿ ಇದು ಮಧ್ಯಪ್ರದೇಶದಲ್ಲಿ ಮಾಡಿದ್ರು. ಅದನ್ನು ತಂದು ಇಲ್ಲಿ ಮಾಡಬೇಕು, ಕರ್ನಾಟಕಕ್ಕೆ ಒಂದು ಅದ್ಭುತವಾದ ಇದನ್ನು ಮಾಡಬೇಕು. ಯಾಕೆಂದರೆ ವೃತ್ತಿ ಕಂಪನಿಗಳಲ್ಲಿ ಆ ಥರದ ಅದ್ಭುತವಾದ ನಟರುಗಳನ್ನ ಕೇಳಿದ್ವಿ ನಾವು. ಅಂಥ ನಟರುಗಳನ್ನ ಒಂದೊಂದು ರಸಕ್ಕೆ ಒಬ್ಬೊಬ್ರು ಇವರು ಮಾಡಿದ್ರೆ ಇದೇ ರಸ ಮಾಡಿ ಈ ಪಾತ್ರಕ್ಕೆ ಇವ್ರು ಫೇಮಸ್ ಅಂತ. ದಶರಥನ ಪಾತ್ರ ಇರ್ಬೋದು, ಹಂದಿಗ್ನೂರು ಸಿದ್ದರಾಮಪ್ಪ ಮಾಡಿದ್ರೆ ದಶರಥನ ಪಾತ್ರ ಮಾಡ್ಬೇಕು ಅವ್ರು, ಆ ಥರ. ಆಮೇಲೆ ಮಹಮ್ಮದ್ ಪೀರ್, ಈ ಹೆಸರುಗಳು ಇದೆಯಲ್ಲ, ಒಂದೊಂದು ಪಾತ್ರಗಳಿಗೆ ಬಂದಂಥ ಹೆಸರುಗಳು ಅವರು ಮಾಡ್ತಾರೆ ಅಂದ್ರೆ ಮುಗೀತು, ಆ ಥರ. ಸೊ ಆ ಥರದ ನಟ ಕೇಂದ್ರಿತವಾದ ಒಂದು ರಂಗಭೂಮಿ ಆದರೆ ಅದು ಉಳಿಯುತ್ತೆ. ನಟರಿಲ್ಲದೆ ಬರೀ ಟೆಕ್ನಿಕಲ್ ನಾವು ಮಾಡ್ಕೊಂಡು ಹೋದ್ರೆ ಕೆಲಸ ಆಗಲ್ಲ. ಹಾಗಾಗಿ ಆ ನಟರುಗಳನ್ನ ಸರಿ ಸಿದ್ಧ ಮಾಡಬೇಕು ಅಂತ ಕಾರಂತರು ಮಾಡಿ ಅದನ್ನು ಉಳಿಸಿದ್ರು. ರಂಗಾಯಣ ಆಯಿತು.
ಅಲ್ಲಿವರೆಗೂ ಅದ್ಭುತವಾಗಿ ಕೆಲಸಗಳನ್ನು ಆಗ್ತಾ ಇತ್ತು, ಪ್ರದರ್ಶನಗಳಾಗ್ತಾ ಇತ್ತು. ನನಗೂ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ಆ ಸಂದರ್ಭದಲ್ಲಿ ಏನೇನೋ ಹೆಚ್ಚು ಕಡಿಮೆ ಆಗಿ ನಾನು ಹೊರಗೆ ಬರಬೇಕಾಯಿತು. ನಡೀತಾ ಇದೆ, ನಡೀಲಿ, ಒಳ್ಳೆಯದಾಗಲಿ. ಅದಾದಮೇಲೆ ಈಗ ಒಂದು 5-6 ರಂಗಾಯಣಗಳನ್ನು ನಮ್ಮ ಕರ್ನಾಟಕ ಸರ್ಕಾರ ಮಾಡಿದೆ. ಭಾಳ ರಂಗಭೂಮಿಗೆ ಉತ್ತೇಜನ ಕೊಡ್ತಾ ಇದೆ. ರಂಗಾಯಣ ಮಾಡುವಂಥದ್ದೇ ಒಂದು ದೊಡ್ಡ ಕಾನ್ಸೆಪ್ಟ್. ಬೇರೆ ಯಾವುದ ರಾಜ್ಯಗಳಲ್ಲೂ ಈ ಥರ ಸರ್ಕಾರ ಮಾಡಿದ್ದಿಲ್ಲ. ಇವತ್ತಿಗೂ ನಡೆಸ್ತಾ ಇದ್ದಾರೆ, ಅಕಾಡೆಮಿಗಳು ಮಾಡಿದ್ದಾರೆ, ಆಮೇಲೆ ಪ್ರೋತ್ಸಾಹಗಳನ್ನು ಕೊಡ್ತಾ ಇದ್ದಾರೆ, ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ. ಇವೆಲ್ಲ ರಂಗಭೂಮಿಗೆ ಬೇಕಾದಷ್ಟು ಸಹಾಯ ಆಗ್ತಾ ಇದೆ. ಆದರೂ ಅಷ್ಟೊಂದು ಸಹಾಯ ಇಲ್ಲ, ಕೆಲವು ಸಮಸ್ಯೆಗಳಿರುತ್ತೆ. ಸೊ ಹೀಗಾಗಿ ನಡೀತಾ ಇರುತ್ತೆ, ನಡೀತಾ ಇರುತ್ತೆ ರಂಗಭೂಮಿ. ರಂಗಭೂಮಿ ಮತ್ತು ಮಹಿಳೆ, ನೀವು ನಿರ್ದೇಶಕರು, ಸಂಘಟನೆ ಮಾಡಿದವರು. ಮಹಿಳೆಯನ್ನು ಎಲ್ಲ ಲೋಕವು ಸ್ವಲ್ಪ ಕೆಟ್ಟದಾಗಿ ನಡೆಸಿದೆ ಅಂತ ಹೇಳದಿದ್ರು ಕೆಟ್ಟದಾಗಿ ನಡೆಸಿದ್ದೂ ಇದೆ. ರಂಗಭೂಮಿ ಹೇಗೆ ನಡೆಸ್ಕೊಂಡಿದೆ ಸರ್? ಅಂದರೆ ಕಂಪನಿ ನಾಟಕಗಳ ಕಲಾವಿದರದ್ದೇ ಒಂದು ಪಾಡು, ವೃತ್ತಿ ರಂಗಭೂಮಿಯ ಒಂದು ಪಾಡು. ನೀವು ನಿಮ್ಮ ನೋಡಿದ ಹಾಗೆ ಮಹಿಳೆಯರು ಕಲಾವಿದರಾಗಿ ಯಾವ ರೀತಿ ಬದುಕು ಕಟ್ಕೊಂಡಿದ್ದಾರೆ, ಎಷ್ಟು ಒಳ್ಳೆ ರೀತಿಯಲ್ಲಿ ಬದುಕಿದ್ದಾರೆ, ಏನಾಗಿದೆ? ಉದಾಹರಣೆಗೆ ವೃತ್ತಿ ಕಂಪನಿ ಕಲಾವಿದರು ಅದು ಬೇರೆನೆ ಅದು ಬೇರೆನೆ ಆಗೋಗುತ್ತೆ. ಯಾಕೆಂದರೆ ಅವ್ರುಗಳು ಎಜುಕೇಷನ್ ಆ ಥರದ್ದು ಇರೋದಿಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಬಂದು ಕಂಪನಿಗೆ ಸೇರ್ಕೊಂಡ್ಬಿಡ್ತಾರೆ, ಹಾಗೆ ಅದು ಬೇರೆ ಬೇರೆ ರೀತಿಯಲ್ಲಿ ಬೆಳೀತಾ ಹೋಗ್ತಾರೆ. ಆದರೆ ಇಲ್ಲಿ ನಮ್ಮ ಹವ್ಯಾಸಿ ರಂಗಭೂಮಿ ಸಂದರ್ಭದಲ್ಲಿ ಅವರೆಲ್ಲ ಎಜುಕೇಟೆಡ್, ಓದಿರ್ತಾರೆ, ಓದಿ ರಂಗಭೂಮಿಯ ಬಗ್ಗೆ ತಿಳ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಉದಾಹರಣೆಗೆ ನಾನು ನಿಮಗೆ ಮಂಗಳಾವ್ರ ಬಗ್ಗೆ ಹೇಳಿದೆ. ಅದ್ಭುತವಾಗಿ ಅವರು ಓದಂಥವ್ರು, ಕಲ್ತಂಥವ್ರು ಅವರು ಮಾಡಿದ್ರು. ನಮ್ಮ ಭಾರ್ಗವಿ ನಾರಾಯಣ್ ನಾಣಿ ಅವರ ಮಿಸ್ಸೆಸ್ ನಮ್ಮ ಮುಖ್ಯಮಂತ್ರಿನಲ್ಲಿ ಇಡೀ ನಮ್ಮ ಕಲಾಗಂಗೋತ್ರಿ ಜೊತೆ ಬಂದವರು. ಶಿ ವಾಸ್ ವರ್ಕಿಂಗ್ ಇನ್ ESI. ತುಂಬ ಚೆನ್ನಾಗಿ ಓದ್ಕೊಂಡವರು, ತಿಳ್ಕೊಂಡವರು. ಅವರು ಬಂದು ನಾಟಕ ಮಾಡ್ತಾಯಿದ್ರು. ಯಾಕೆಂದ್ರೆ ಮುಂಚೆ ಈಗ ಒಂದು ನಾಟಕ ಕನ್ಸ್ಟ್ರಕ್ಷನ್ ಬರೆಯೋದ್ರಲ್ಲೇ ಹೆಣ್ಮಕ್ಳ ಪಾತ್ರ 1-2 ಬರೀತಾ ಇದ್ರು ಅಷ್ಟೇ. ಯಾಕೆಂದ್ರೆ ಸಿಗ್ತಿರ್ಲಿಲ್ಲ, ಅಷ್ಟೇ. ಮತ್ತೆ ಮುಂಚಿನ ಒಂದು ಇದರಲ್ಲಿ ಗಂಡಸರೇ ಹೆಣ್ಮಕ್ಳ ಪಾತ್ರ ಮಾಡೋದು ಬಹಳ ಅದ್ಭುತ. ತುಂಬಾ ಚೆನ್ನಾಗಿ, ಹೆಣ್ಮಕ್ಳಿಗಿಂತ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ನಮ್ಮ ಡಾಕ್ಟರ್ H.K. ರಂಗನಾಥ್ ಅವರು ಶುರು ಮಾಡಿದ್ದು ಹೆಣ್ಮಗು ಪಾತ್ರ, ಕೈಲಾಸಂದಲ್ಲಿ ಅದು ಒಂದು ಹೆಣ್ಮಗು ಪಾತ್ರ. ಆಮೇಲೆ ಏಣಿಗೆ ಬಾಳಪ್ಪನವರು, ಅವರೆಲ್ಲ ಹೆಣ್ಮಕ್ಳ ಪಾತ್ರದ ಅನೇಕ ಜನ ಇದ್ದಾರೆ. ಇವತ್ತು ಅನೇಕ ಜನ ನಟರುಗಳನ್ನ ಕೇಳಿದ್ರೆ ನಾನು ಮೊದಲು ಹೆಣ್ಮಗು ಪಾತ್ರ ಮಾಡಿದೆ, ಆಮೇಲೆ ಈ ಥರ ಪಾತ್ರ ಮಾಡ್ತಾ ಇದ್ದೆ ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ಕನ್ಸ್ಟ್ರಕ್ಷನ್ ಆಫ್ ದಿ ಪ್ಲೇನಲ್ಲೇ ಒಂದು ರಿಸ್ಟ್ರಿಕ್ಟೆಡ್ ಎಂಟ್ರಿ ಹೆಣ್ಮಗುಗೆ ಇಷ್ಟೇ ಸಾಧ್ಯ ಅಂತೇಳಿ. ಬಟ್ ಆದರೆ ಈಗಿನ ಆಧುನಿಕ ರಂಗಭೂಮಿಯಲ್ಲಿ, ಹವ್ಯಾಸಿ ರಂಗಭೂಮಿಯಲ್ಲಿ ಶಿಕ್ಷಣ ಪಡೆದಂಥ ಅನೇಕ ಜನ ಮಹಿಳೆಯರು ಬಂದು ಅದ್ಭುತವಾದ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ, ಮಾಡ್ತಾ ಇದ್ದಾರೆ. ನಿರ್ದೇಶಕರಾಗಿದ್ದಾರೆ, ಟೆಕ್ನಿಷಿಯನ್ಸ್ ಆಗಿದ್ದಾರೆ. ನಮ್ಮ ಯಮುನಾ ಮೂರ್ತಿಯವರು ಆಕಾಶವಾಣಿಯಲ್ಲಿ ಕೆಲಸ ಮಾಡಿದಂಥವ್ರು, ಅದ್ಭುತವಾದ ಧ್ವನಿ ಏರಿಳಿತವನ್ನು ಮಾಡಿ ನಟ ಮಾಡಿದವರು. ಸುಮಾರು 150 ಪ್ರದರ್ಶನಗಳಷ್ಟು ಪರ್ವತವಾಣಿಯವರ ನಾಟಕ ಪ್ರದರ್ಶನ ಆಯಿತು ಬೆಂಗಳೂರಿನಲ್ಲಿ. KG ರೋಡಲ್ಲಿ ಒಂದು ಕಂಪನಿ ಹಾಕ್ಕೊಂಡು ಮಾಡಿದ್ರು. ಅಷ್ಟು ಮಾಡಿದ್ರು ಅವರು. ಮೊದಲ ಹವ್ಯಾಸಿ ನಟಿ ಆಗ್ಬೋದು. ಆಮೇಲೆ ನಮ್ಮ ಭಾರ್ಗವಿ ನಾರಾಯಣ ಆಗ್ಬೋದು, ಕೃಷ್ಣ ತುಪ್ಪ ಶಾಂತಿ ಅವರು, ತುಂಬ ಜನ ಹೆಣ್ಮಕ್ಳು ನಾಟಕಗಳನ್ನು ಮಾಡಿದ್ದಾರೆ. ಈಗಂತೂ ವಿಶೇಷವಾಗಿ ನಮ್ಮ ಸಂಚಾರಿ ಥಿಯೇಟರ್ ಅವರು, ಆಮೇಲೆ ಡಾಕ್ಟರ್ ಸುಷ್ಮಾ ವಿಜಯನಗರ ಬಿಂಬ ಅವರ AS ಮೂರ್ತಿಯವರ ಮಗಳು ಮೊಮ್ಮಗಳು ಅಭಿನಯ ತರಂಗ ಅಂತ ಗೌರಿ ಅವರು ಮಾಡ್ತಾ ಇದ್ದಾರೆ, ಸ್ಕೂಲ್ ನಡೆಸ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಬಿಂಬ ಇವರು ನಮ್ಮ ಶೋಭಾ ಅವ್ರ ಮಗಳು ಕಶ್ಯಪ್ ಮತ್ತು ಸುಷ್ಮಾ ಅವ್ರಿಗೂ ಮಾಡ್ತಾ ಇದ್ದಾರೆ. ದೇವ್ ಡನ್ PhD ಆನ್ ಥಿಯೇಟರ್. ಸೊ ಹೀಗೆ ತುಂಬ ಜನ ಇದ್ದಾರೆ. ಆಮೇಲೆ ತುಂಬ ಜನ, ಆಮೇಲೆ ಅಲ್ಲಿ ರಂಗಾಯಣದಲ್ಲೇ ತುಂಬ ಜನ ಇದ್ದರು. ಮತ್ತು ರೀನಾಸಂ ಟ್ರೈನಿಂಗು, ಶಿವಸಂಚಾರ, ಇದರಲ್ಲೆಲ್ಲ ಹೆಣ್ಣು ಮಕ್ಕಳು ಭಾಗವಹಿಸಿ ನಾಟಕಗಳನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಇದೆ ಸಮಸ್ಯೆಗಳಿದೆ, ಆದರೂ ಅದನ್ನ ಜೊತೆಗೆ ನಿಂತ್ಕೊಂಡು ಅವರು ಎಲ್ಲ ಕಡೆ ಇರುವ ಸಮಸ್ಯೆಗಳೇ ಅಲ್ಲೂ ಇರುತ್ತೆ, ಮಾಡ್ತಾ ಹೋಗ್ತಾರೆ. ಈ ಹೊತ್ತು ಮನರಂಜನೆಯೇ ನಮಗೆ ಬೇಕು ಅನ್ನುವ ಹೊತ್ತು ಹೌದು. ಎಲ್ಲದರಲ್ಲಿ ನಾಟಕದ ಆಶಯ, ಎಲ್ಲದಕ್ಕೊಂದು ನೃತ್ಯಕ್ಕೊಂದು ಉದ್ದೇಶ ಅಥವಾ ಆಶಯ, ಅದರದ್ದೊಂದು ಸೋಲ್ ಅಂತ ಇರುತ್ತೆ. ನಾಟಕದ ಆ ರೀತಿಯ ಆಶಯ
ಹೇಗೆ ನರಳುತ್ತಾ ಇದೆಯಾ ಅಥವಾ ನಿಜಕ್ಕೂ ಇಲ್ಲ ಚೆನ್ನಾಗಿದೆ, ವೈಬ್ರೆಂಟ್ ಆಗಿ ನಡೀತಾ ಇದೆ ಅಂತ ಅನ್ಸುತ್ತಾ? ನಾಟಕದ ರಚನೆ ಮತ್ತು ನಾಟಕದ ಪ್ರಯೋಗದಲ್ಲಿ ಸಾಮಾಜಿಕವಾದ ಚಿಂತನೆಗಳು ಬರುತ್ತೆ. ಸಮಾಜಕ್ಕೆ ಏನಾದ್ರು ಒಂದು ಕೊಡಬೇಕು, ನೀತಿ ಅಂತಲ್ಲ, ಇರುವ ಸ್ಥಿತಿಯನ್ನ ಜನರಿಗೆ ಹೇಳುವಂಥದ್ದು ಕೆಲಸ. ಅಂದ್ರೆ ಈ ಸೋಷಿಯಲ್ ಮೀಡಿಯಾಗಳ ಭರಾಟೆಯಲ್ಲಿ ಕೂಡ ನಾಟಕಗಳ ಜನಪ್ರಿಯತೆ ಕಡಿಮೆ ಆಗಿಲ್ಲ ಅಂತ? ಆಗಿಲ್ಲ. ಜನ ನಾವು ನೋಡ್ತೀವಿ ನೋಡಿ, ಉದಾಹರಣೆಗೆ ರಂಗಶಂಕರ, ನಮ್ಮ ಅರುಂಧತಿ ಫುಲ್ ಆಗಿರುತ್ತೆ ಅಲ್ಲ, ಅದನ್ನು ಮಾಡುವ, ನೀವು ಮಹಿಳೆ ಬಗ್ಗೆ ಮಾತಾಡ್ತಾ ಇದ್ರಿ, ಅರುಂಧತಿ ನಾಗ್ ಅವ್ರು ಆಗ್ಬೋದು, ಆಮೇಲೆ ನಮ್ಮ ಬಹಳ ಒಂದು ದೊಡ್ಡ ಯಾರೂ ಮಾಡಕ್ ಆಗದ ಕೆಲಸ ಮಾಡಿದ್ದಾರೆ. ಅದು ತುಂಬ ದುಃಖದ ಸಂದರ್ಭದಲ್ಲಿ 10 ವರ್ಷ ಇಡೀ ಬದುಕನ್ನು ಕಳ್ಕೊಂಡು ಬಿದ್ದು ಆಕ್ಸಿಡೆಂಟ್ ಆದ್ಮೇಲೆ ಅದನ್ನು ಮಾಡಿದ್ದಾರೆ ನೋಡಿ, ಆ ಕಮಿಟ್ಮೆಂಟ್ ಅದು ಬಹಳ ದೊಡ್ಡದು. ಅವತ್ತಿಂದ ಇವತ್ತಿನವರೆಗೂ ನಡೀತಾ ಇದೆ, ಅದ್ಭುತವಾಗಿ ಕೆಲಸ ಮಾಡ್ತಿದ್ರು. ಮತ್ತೆ ರಂಗಭೂಮಿ ಮೇಲೆ ನಾವು ನೋಡುವಂಥ, ಈಗ ನಾಟಕ ನೋಡೋರಿಗೆ ಅದರ ಒಂದು ಅಂತಃಶಕ್ತಿ ಗೊತ್ತಾಗ್ತಾ ಹೋಗುತ್ತೆ. ನೀವು ಪ್ರೇಕ್ಷಕರಾದ್ರೆ, ಹೊರಗೆ ನಿಂತಿದ್ರೆ ನಾಟಕ ಇದೆಯೋ ಇಲ್ವೋ ಗೊತ್ತಾಗಲ್ಲ. ಈಗ ಅನೇಕ ಜನಕ್ಕೆ ಹಾಗೆ ಆಗಿದೆ, ಅವರು ನಾಟಕ ನೋಡಲ್ಲ, ಹೊರಗಡೆ ನಿಂತು ಕಾಮೆಂಟ್ ಮಾಡ್ತಿರ್ತಾರೆ, ರಂಗಭೂಮಿ ಇಲ್ಲ ರೀ, ಯಾರ್ರೀ ಮಾಡ್ತಿದ್ದಾರೆ ರಂಗಭೂಮಿ, ಏನ್ರಿ ಇದೆ ರಂಗಭೂಮಿ. ನೋಡಿ ಇಲ್ಲಿ ಇವತ್ತಿಗೂ ಕೂಡ 1,000 ನಟರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲೇ, ಈ ತಂಡಗಳಲ್ಲಿ. 1,000? ಒಂದೊಂದು ತಂಡಕ್ಕೆ 20 ಜನ ಇಟ್ಕೊಂಡ್ರು ಕೂಡ 2,000 ಜನ ಹೋಗ್ತಾರೆ, ಕೆಲಸ ಮಾಡ್ತಿದ್ದಾರೆ. ಆಮೇಲೆ ನಮ್ಮಲ್ಲಿ ಗ್ರಾಮೀಣ ರಂಗಭೂಮಿ ಮಾಡ್ತಾರೆ, ಕುರುಕ್ಷೇತ್ರ, ಆ ನಾಟಕಗಳು ಮಾಡ್ತಕ್ಕಂಥ ಅವರೇ ಬೇರೆ ಜನ ಇದ್ದಾರೆ, ವೃತ್ತಿ ಕಂಪನಿ ಬೇರೆ ಇದ್ದಾರೆ. ಬರೀ ಹವ್ಯಾಸಿ ರಂಗಭೂಮಿನಲ್ಲಿ ಅಷ್ಟೊಂದು ಜನ ಕೆಲಸ ಮಾಡ್ತಿದ್ದಾರೆ. ಹುಡುಗರು ಎಲ್ಲ ಹುಡುಗರು ಹೊಸ ಹೊಸ ನಾಟಕನ ಅವರೇ ಬರ್ಕೊಂಡು ಅವರೇ ನಾಟಕ ಮಾಡಿ ಒಂದು ಸಣ್ಣ ಜಾಗಕ್ಕೆ ಶೋ ಮಾಡಿ ಒಂದು ಖುಷಿ. ಈಗ ನೋಡಿ, ವ್ಯೋಮ ಅಂತ ಒಂದು ಥಿಯೇಟ್ರ್ ಇದೆ, ಒಂದು 50 ಜನ ಕೂತ್ಕೋಬೋದು ಅಷ್ಟೇ ಜಾಗ, ಅದೇ ಒಂದು ಥಿಯೇಟ್ರು, ಅಲ್ಲಿ ಒಂದಿಷ್ಟು ನಾಟಕಗಳಾಗುತ್ತೆ. ಮತ್ತು ಅಶ್ವಥ್ ಕಲಾಭವನ ಅಂತ ಒಂದಿದೆ, ಅದೊಂದು 100-150 ಜನ ಕೂತ್ಕೊಳ್ಳುವಂಥದ್ದು ಅಷ್ಟೇ, ಅಲ್ಲಿ ಒಂದು ನಾಟಕ ಆಗುತ್ತೆ. ಆಮೇಲೆ ಚೌಡಯ್ಯ 1000 ಜನ ಕೂತ್ಕೊಳ್ಳೋದು, ಅಲ್ಲಿ ಪ್ರದರ್ಶನ ಆಗುತ್ತೆ. ಉದಾಹರಣೆ ಪ್ರಕಾಶ್ ಬೆಳವಾಡಿ ಅವರು ಇದು ಪರ್ವವನ್ನು ರಂಗಾಯಣ ಮಾಡಾದ್ಮೇಲೆ ಇವರು ಪ್ರದರ್ಶನ ಮಾಡಿದ್ರು, ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಪ್ರದರ್ಶನ ಮಾಡಿದ್ರು. ತುಂಬ ಜನ ಬಂದು ನಾಟಕ ನೋಡ್ಲಿಕ್ಕೆ ಸಾಧ್ಯ. ಆಮೇಲೆ ಅದೊಂದು 9 ಗಂಟೆ ನಾಟಕ. ಆಮೇಲೆ ವಿಶೇಷವಾಗಿ ನಮ್ಮ ಬಸವಲಿಂಗಯ್ಯನವರು ಮಾಡಿದಂಥ ಮಲೆಗಳಲ್ಲಿ ಮಧುಮಗಳು ನಾಟಕದ ಪ್ರಯೋಗ, ಇಡೀ ರಾತ್ರಿ 9 ಗಂಟೆಯ ಪ್ರಯೋಗ, ಅದೆಲ್ಲ ಬಹಳ ವಿಶೇಷವಾದ ನಾಟಕಗಳು. ಹೇಗೆ ಜನ ಬರ್ತಾ ಇದ್ದು ಅಂದರೆ ಆಶ್ಚರ್ಯ ಆಗುತ್ತೆ. ಜನ ಇದಾರ ನಾಟಕ ನೋಡ್ಲಿಕ್ಕೆ, 500-1000 ಜನ ಬಂದು ನಾಟಕ ನೋಡೋದು, 4 ಕಡೆ ಹೋಗುತ್ತದು ಜನ ಬರೋರು, ಬುಕ್ ಮಾಡ್ಕೊಂಡು ಬುಕ್ ಮೈ ಶೋನಲ್ಲಿ. ಈ ಥರ ಕೆಲವು ರಂಗಭೂಮಿಯ ಜೊತೆ ನೀವಿದ್ರೆ ರಂಗಭೂಮಿ ಜೀವಂತವಾಗಿದೆ ಅಂತ ನಮಗನ್ಸುತ್ತೆ. ನಾವು ಅದು ಬಿಟ್ಟು ಬೇರೆ ಏನಾದ್ರು ಮಾಡಿಕೊಂಡ್ರೆ ಇಲ್ಲ ಅಂತ ಗೊತ್ತಾಗಲ್ಲ. ಇವತ್ತಿಗೂ ಕೂಡ ನಡೀತಾ ಇದೆ. ವಿಶೇಷವಾಗಿ ಇವತ್ತು ಏನು ಹೇಳಬೇಕು ಅಂದರೆ, BV ಕಾರಂತರ ಜನ್ಮದಿನ ಸಂದರ್ಭದಲ್ಲಿ ಈಗ ಗೋಕುಲ ನಿರ್ಗಮನ ಮೊದಲು ಮಾಡಿದ್ದು ನೀನಾಸಂ ಅವರು, ಕಾರಂತರ ನಿರ್ದೇಶ, ಪೂತಿನ ಅವರ ನಾಟಕ ಸಾಧ್ಯನೇ ಇಲ್ಲ. ಬಟ್ ಪೂತಿನ ಅವರು ಅದನ್ನ ಒಪ್ಪಿತ್ತಿಲ್ಲ, ಇದು ಅಥವಾ ಕ್ಲಾಸಿಕಲ್ ಜನ ಅದನ್ನು ಒಪ್ಪಿತ್ತಿಲ್ಲ ಈ ರಂಗ ಪ್ರದರ್ಶನವನ್ನು. ಬಟ್ ನಮಗೆ ಬಹಳ ಅದ್ಭುತವಾಗಿತ್ತು, ಎಷ್ಟು ಚೆನ್ನಾಗಿ ನಮಗೆ ಅರ್ಥವಾಗೋದು, ರೀಚ್ ಆಗೋದು. ಅದನ್ನು ಮತ್ತೆ ಮರುನಿರ್ದೇಶನ ಮಾಡಿ ನಮ್ಮ ಬೆನಕ ತಂಡದವರು ಈಗ ಮಾಡ್ತಾ ಇದ್ದಾರೆ. ಸೊ ಹೊಸಬರು ಎಲ್ಲ ಹೊಸವರು ಒಂದು 25 ಜನ ಸೇರಿಸ್ಕೊಂಡು ಅವ್ರಿಗೊಂದು ವರ್ಕ್ಶಾಪ್ ಮಾಡಿ ಅವ್ರಿಗೊಂದು ನಾಟಕ ಮಾಡೋದು. ಅಷ್ಟೂ ನಮ್ಮ ಜೊತೆ ಉಳಿತಾರೆ ಅಂತಲ್ಲ, ಬಟ್ ಕೆಲಸ ಆಗುತ್ತೆ. ಈ ಥರ ಅನೇಕ ವರ್ಕ್ಶಾಪ್ಗಳಾಗ್ತಾ ಇರುತ್ತೆ, ಅನೇಕ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ವರ್ಕ್ಶಾಪ್ ಬಗ್ಗೆ ಹೇಳಿದ್ರಿ ಸರ್, ನೀವು ಸುಮಾರು ವರ್ಕ್ಶಾಪ್ಗಳನ್ನು ಮಾಡಿದ್ದೀರಿ. ಯಂಗ್ಸ್ಟರ್ಸ್ ಅನ್ನ ನೋಡಿದಾಗ ಅವರಿಗೆ ನಿಜಕ್ಕೂ ತುಂಬಾ ನಾಟಕದ ಬಗ್ಗೆ ಆಸಕ್ತಿ ಇದೆ ಅಂತ ಅನ್ಸುತ್ತೆ. ಈಗ ಉದಾಹರಣೆಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಅದೊಂದು ಹೇಳಬೇಕು, ಕರ್ನಾಟಕ ನಾಟಕ ಅಕಾಡೆಮಿ ಅಥವಾ ಮೊದಲಿಂದ ನಾವು ಒಂದು ಜ್ಞಾನ ಭಾರತಿ ಶೀಲ್ಡ್ ಅಂತ ಒಂದು ಇದೆ. ಕಾಲೇಜಿನ ಹುಡುಗರಿಗೆ ನಾಟಕ ಮಾಡಿದ್ರೆ ಅದನ್ನು ಕೊಡುವಂಥ ಕೆಲಸ ನಾಗರಾಜ್ ಮೂರ್ತಿ ಅದ್ರ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಿದ್ದಾರೆ. ಆ ಕಾಲೇಜ್ ಹುಡುಗರು ಎಷ್ಟು ಖುಷಿಯಾಗಿ ಬಂದು ಭಾಗವಹಿಸಿ ನಾಟಕಗಳು ಮಾಡ್ತಾರೆ ಅಂದರೆ ಆಶ್ಚರ್ಯ ಆಗೋಗುತ್ತೆ. ಆ ಒಂದು ಸಂಸಾರ ರಂಗಮಂದಿರದಲ್ಲಿ ಕೊನೆ ದಿನ ಪ್ರೈಸ್ ಕೊಡುವಾಗ ಅವರ ಉತ್ಸಾಹ, ಹುಮ್ಮಸ್ಸುಗಳು ನೋಡಿದ್ರೆ ನಾವು ಯಾಕಿನ್ನ ಸಣ್ಣ ಹುಡುಗರಾಗಲಿಲ್ಲ ಅಂತ ಅನಿಸುತ್ತೆ. ಅಷ್ಟೊಂದು ಉಮೇದಲ್ಲಿ 20 ಜನ 25 ಜನ ಒಂದೇ ರೀತಿಯ ಡ್ರೆಸ್ ಹಾಕ್ಕೊಂಡು ಅದು ಪ್ರೈಸ್ ಬಂತು, ಇದು ಪ್ರೈಸ್ ಬಂತು, ಇದು ಪ್ರೈಸ್, ಹಾಗೆ ಆ ಒಂದು ಖುಷಿ ಇರುತ್ತೆ. ಅದು ಆ ಕಾಲ,
ಅದು ಆ ಯೂತಿನ ಒಂದು ಶಕ್ತಿ. ಶಕ್ತಿ. ಆ ತುಗಲಕ್ಕಲ್ಲಿ ಒಂದು ಮಾತು ಬರುತ್ತೆ, ನಿನಗೆಷ್ಟು ವಯಸ್ಸು? 19 ಒಡೆಯ, ಜಗತ್ತನ್ನೆಲ್ಲ ಒಂದು ಅಮೂಲ್ಯ ವಜ್ರದಂತೆ ಹಿಡಿಯಬಲ್ಲೆನೆಂಬ ಹಿಗ್ಗುವ ವಯಸ್ಸು ಅಂತ ಒಂದು ಡೈಲಾಗ್ ಬರೀತಾರೆ ಕನ್ನಡರು. ಸಾಧ್ಯನೇ ಇಲ್ಲ ನೀವು ಅದನ್ನ ಯೋಚನೆ ಮಾಡೋದಕ್ಕೆ. ಆ ಏಜ್ ಅದು ಹಾಗೆ ಉಚ್ಚ ಕುಣಿತಾ ಇರುತ್ತೆ. ಕೆಲವರು ಮತ್ತೆ ಇಲ್ಲಿ ಉಳಿತಾರೆ, ಕೆಲವರು ಕೆಲಸಕ್ಕೆ ಹೋಗ್ತಾರೆ, ಕೆಲವರು ಇನ್ನೊಂದು ಕಡೆ ಓಡೋಗ್ತಾರೆ, ಅವ್ನು ಕಳೆದು ಹೋಗ್ಬಿಡ್ತಾರೆ. ಆದರೆ ನಮ್ಮ ಬದುಕಿನಲ್ಲಿ ಯಾವ್ದಾದ್ರು ಒಂದು ಕಲೆಯನ್ನ ನಾವು ಹೊಂದಿರಬೇಕು ಅಂತ ನನ್ನ ಒಂದು ಆಸೆ. ನಾನು ಅದೇ ಕೇಳಬೇಕು ಅಂತಿದ್ದೆ. ಯಂಗ್ಸ್ಟರ್ಸಿಗೆ ಅದು ಸಂಗೀತ ಇರಬಹುದು, ನಾಟಕ, ಡಾನ್ಸ್ ಯಾವುದೇ ಇರಬಹುದು, ಅವರಲ್ಲಿ ಏನನ್ನೋ ಒಂದು ಒಳಗಡೆ ಇರೋದನ್ನ ತೆಗೆದು ಬಿಡ್ತದೆ. ಹೌದೌದು, ಆ ಪ್ರತಿಭೆ ಪ್ರತಿಯೊಬ್ಬರಲ್ಲೂ ಇರುತ್ತೆ. ನೀವು ಅದನ್ನು ಕಲ್ಚರ್ ಮಾಡ್ಕೋಬೇಕು, ಬೆಳೆಸ್ಕೋಬೇಕು. ಅದು ಯಾವುದಿದೆ ಅಂತ ತಿಳ್ಕೊಬೇಕು ಫಸ್ಟ್. ನೀವು ಸಂಗೀತನ, ನೃತ್ಯನ, ಎಷ್ಟು ಜನ ನೋಡಿ, ಉದಾಹರಣೆಗೆ ನಮ್ಮ ಕರ್ನಾಟಕ ಸರ್ಕಾರದ ಮೂಲಕವಾಗಿ ಜೂನಿಯರ್ ಸೀನಿಯರ್ ಅಂತ ಒಂದು ಇದ್ರದ್ದಾಗುತ್ತೆ, ಪರೀಕ್ಷೆಗಳಾಗುತ್ತೆ. 15,000 20,000 ವಿದ್ಯಾರ್ಥಿಗಳು ತಗೋತಾರೆ ಪ್ರತಿ ವರ್ಷ. ತಂದೆ ತಾಯಿಗೆ ನನ್ನ ಮಗು ಹಾಡು ಕಲೀಲಿ, ಡಾನ್ಸ್ ಕಲೀಲಿ ಅಂತೇನೋ ಆಸೆ, ನಾಟಕ ಕಲೀಲಿ ಅಂತಿಲ್ಲ, ಯಾಕಂದ್ರೆ ಹಾಳಾಗಿ ಹೋಗ್ತಾರೆ ಅಂತಿರುತ್ತೆ. ಆದ್ರೂ ಈಗ ನಾಟಕಕ್ಕೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಇವೆರಡೂ ಇರುತ್ತೆ. ಈ ಮಕ್ಕಳು ಕಲಿತಾರೆ, ಅದ್ಭುತವಾಗಿ ಪ್ರದರ್ಶನ ಮಾಡ್ತಾರೆ. ಎಷ್ಟು ಖುಷಿ ಆಗುತ್ತೆ ಆ ಮಕ್ಕಳು ಡಾನ್ಸ್. ನಮ್ಮ ಮಕ್ಕಳು ಒಂದು ಹಾಡು ಹೇಳಿದ್ರೆ, ಒಂದು ಡಾನ್ಸ್ ಮಾಡಿದ್ರೆ ನಮಗೆ ಖುಷಿ ಆಗಲ್ವೇ? ತಂದೆ ತಾಯಿಗೆ ಎಷ್ಟು ಖುಷಿ ಆಗುತ್ತೆ. 55-56 ವರ್ಷಗಳ ಸುದೀರ್ಘ ಮತ್ತು ಖುಷಿ ಕೊಟ್ಟ ರಂಗಭೂಮಿಯ ಪಯಣ ನಿಮ್ಮದು. ಕೂಡಿಸಿಕೊಂಡು ಅದು ಬಹಳ ಮುಖ್ಯವಾದ ವರ್ಡ್ ನಮ್ಮಲ್ಲಿ. ಈಗ 50 ವರ್ಷ ಕಳೆದೆ ನಾನು, ಕಳೆದ 50 ವರ್ಷಗಳಿಂದ ಅಂತ ಹೇಳ್ತೀವಿ. ಕಳೆದ 50 ವರ್ಷವಲ್ಲ, ಕೂಡಿಸಿಕೊಂಡ 50 ವರ್ಷ. ಸೊ ಈ ಕೂಡಿಸಿಕೊಂಡ ಬದುಕಿನ ಎಲ್ಲ ವಿಷಯಗಳನ್ನ ನಮ್ಮ ಜೊತೆ ತುಂಬಾ ಪ್ರೀತಿಯಿಂದ ಹಂಚಿಕೊಂಡ್ರಿ ಸರ್. ಥ್ಯಾಂಕ್ ಯು. ನಮಸ್ಕಾರ. ನನಗೆ ತುಂಬಾ ಖುಷಿ ಆಯ್ತು. ಮತ್ತೆ ನಾವು ರಿವಿಸಿಟಿಂಗ್ ಅವರ್ ಸೆಲ್ಸ್ ಅಂತೀವಿ. ರಿವಿಸಿಟಿಂಗ್ ಬುಕ್ಸ್ ಇರುತ್ತೆ, ರಿವಿಸಿಟಿಂಗ್ ಪರಂಪರೆ ಇರುತ್ತೆ, ಟ್ರೆಡಿಷನ್ಸ್ ಇರುತ್ತೆ. ಆ ಥರದಲ್ಲಿ ರಿವಿಸಿಟಿಂಗ್ ಅವರ್ ವರ್ಕ್. ನಾವು ಮಾಡಿದ್ದು ಮೈಸೂರು ಮಲ್ಲಿಗೆಯಲ್ಲಿ ಬರುತ್ತಲ್ಲ ಕೊನೆಗೆ, ಏನು ಮಾಡಿದೆ ಇಷ್ಟು ವರ್ಷ, 80 ವರ್ಷ, ಏನು ಕಟ್ಟೆ ಆಗದೆ ಅಂತ ಎಲ್ಲ ಕೇಳ್ಬೋದು. ಆ ಕೆಲಸನ ಇವತ್ತು ನೀವು ಅದ್ಭುತವಾಗಿ ಈ ನಮ್ಮ ಹೊಸ ದಿಗಂತದ ಒಂದು ಡಿಜಿಟಲ್ ಚಾನಲ್ ಮೂಲಕವಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸೊ ಕೃಪಾ ಅವರೇ, ನಿಮಗೆ ಧನ್ಯವಾದನ ಹೇಳ್ತೀನಿ. ನಮಸ್ಕಾರ. ನೀವು ನಮ್ಮ ನಾಟಕಗಳನ್ನು ನೋಡಿದ್ದೀರಾ, ಹಾಗಾಗಿ ತಲೆ ಬಿಸಿ ಇಲ್ಲ. ನಾಟಕ ನೋಡಿರೋದ್ರಿಂದ, ರಂಗಭೂಮಿಯ ನಂಟಿರೋದ್ರಿಂದ ನಿಮಗೆ ಆ ವಿಷಯಗಳನ್ನು ಕೇಳಲಿಕ್ಕೆ ಸಾಧ್ಯ ಆಯಿತು. ನನಗೆ ನಾನು ಮಾಡಿರೋ ಕೆಲಸವನ್ನು ನಿಮಗೆ ಒಂದಿಷ್ಟು ಹೇಳಲಿಕ್ಕೆ ಸಾಧ್ಯ ಆಯಿತು. ಧನ್ಯವಾದ. ಥ್ಯಾಂಕ್ ಯು. ನಮಸ್ತೆ. ಇದು ಬುಕ್ಕಾಂಬೂದಿ ವೆಂಕಟೇಶಯ್ಯ ರಾಜಾರಾಮ್ ಅವರ ರಂಗಭೂಮಿಯ ಜೀವನದ ಮಾತುಕತೆ. ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇನ್ನೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ಮತ್ತೊಮ್ಮೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.